ದೇವಭೂಮಿ ಪ್ರಯಾಗರಾಜ್ನ ಮಹಾ ಕುಂಭಮೇಳ ಪ್ರತಿದಿನವೂ ಕೂಡ ಭಾರಿ ಭಾರಿ ಜನಸ್ತೋಮದೊಂದಿಗೆ ಜನಪ್ರವಾಹದೊಂದಿಗೆ ಹಿಂದೂ ಸುನಾಮಿಯೊಂದಿಗೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇದೆ. ದಕ್ಷಿಣ ಭಾರತದಿಂದ ಹಲವಾರು ಜನ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಕೋಟ್ಯಾಂತರ ಜನ ಪುಣ್ಯ ಸ್ನಾನವನ್ನು ಮಾಡಿ ತಮ್ಮ ಪಾಪ ಕರ್ಮಗಳಿಂದ ಮೋಕ್ಷವನ್ನು ಪಡಿತಾ ಇದ್ದಾರೆ. ಮಾನ್ಯ ದಕ್ಷಿಣ ಭಾರತದ ಸುನೀಲ್ ಕುಮಾರ್ ಅವರು ಮಾನ್ಯ ಶಾಸಕರು ಕರ್ನಾಟಕದಿಂದ ಮಾನ್ಯ ಶಾಸಕರು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹೇಗಿದೆ ಕುಂಭಮೇಳ, ಪುಣ್ಯ ಸ್ನಾನದ ಬಗ್ಗೆ ಏನು ಹೇಳ್ತಾರೆ, ಕರ್ನಾಟಕದಲ್ಲಿ ಮಹಾ ಕುಂಭಮೇಳದ ಬಗ್ಗೆ ಏನು ಚರ್ಚೆ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ತೆ. ಯಾವಾಗ ಬಂದ್ರಿ ಮಹಾ ಕುಂಭಮೇಳಕ್ಕೆ? ಪಾವಿತ್ರ್ಯ ಪುಣ್ಯ ಸ್ನಾನ ಆಯ್ತಾ ತಮ್ಮದು? ನಿನ್ನೆ ಕುಟುಂಬ ಸಮೇತರಾಗಿ ಮಹಾಕುಂಭಮೇಳಕ್ಕೆ ಬಂದಿದ್ದೇನೆ. ನಿನ್ನೆ ಸಂಜೆಯೇ ಪುಣ್ಯ ಸ್ನಾನವನ್ನು ಮಾಡುವಂಥ ಸೌಭಾಗ್ಯ ನನ್ನ ಪಾಲಿಗೆ ಸಿಕ್ಕಿದೆ. ಈ ವ್ಯವಸ್ಥೆ, ಈ ಜನಸ್ತೋಮ, ಇಲ್ಲಿಯ ಪರಿಸರ ಇದನ್ನು ನೋಡಿದಾಗ ಒಂದು ರೋಮಾಂಚನವಾದಂಥ ಅನುಭವ. ಕೋಟ್ಯಾಂತರ ಜನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾರೆ ಅಂತಂದರೆ ಇದೊಂದು ಪವಾಡವೇ ಸರಿ. ನಾನು ಇಲ್ಲಿಯ ತನಕ 12 ವರ್ಷಕ್ಕೊಮ್ಮೆ ನಡೆಯುವಂಥ ಕುಂಭಮೇಳಕ್ಕೂ ಕೂಡ ಬಂದಿರಲಿಲ್ಲ. ಆದರೆ ಇವತ್ತು ಮಹಾಕುಂಭಮೇಳವನ್ನು ನೋಡಿದಾಗ ಸಹಜವಾಗಿ ರೋಮಾಂಚಿತನಾಗಿದ್ದೇನೆ, ಪುಳಕಿತನಾಗಿದ್ದೇನೆ. ಸಮಸ್ತ ಹಿಂದೂ ಸಮಾಜದ ಬಂಧುಗಳು ಈ ಕುಂಭಮೇಳಕ್ಕೆ ಬರಬೇಕು ಅನ್ನುವಂಥ ಆಹ್ವಾನವನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಸುಮಾರು ಪ್ರತಿದಿನವೂ ಕೂಡ 1.5 ರಿಂದ 2 ಕೋಟಿ ಜನ ಇಲ್ಲಿ ಬರ್ತಾರೆ, ಸ್ನಾನ ಮಾಡ್ತಾರೆ. ಇಷ್ಟು ದೊಡ್ಡ ಕಾರ್ಯಕ್ರಮ, ವಿಶ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಇದೇ ಮೊದಲು. ಇಲ್ಲಿನ ವ್ಯವಸ್ಥೆಗಳನ್ನು ನೋಡಿದಾಗ, ಇಲ್ಲಿನ ಒಂದು ಹಿಂದೂ ಸುನಾಮಿಯನ್ನು ನೋಡಿದಾಗ ಪ್ರಪಂಚಕ್ಕೆ ಒಂದು ಏನು ಸಂದೇಶ ಹೋಗ್ತಾ ಇದೆ ಮಹಾಕುಂಭಮೇಳದಿಂದ? ಅಲ್ಲ, ಭಾರತ ಪ್ರಸಿದ್ಧ ಆಗಿರುವಂಥದ್ದೇ ಇಲ್ಲಿರುವಂಥ ಸಾಂಸ್ಕೃತಿಕ ವೈಭವದ ಕಾರಣಕ್ಕೆ, ಇಲ್ಲಿಯ ಆಧ್ಯಾತ್ಮಿಕ ಚಿಂತನೆಯ ಕಾರಣಕ್ಕೆ ಜಗತ್ತಿನ ಮನಸ್ಸನ್ನು ನಾವೆಲ್ಲರೂ ಕೂಡ ಗೆದ್ದಂಥವ್ರು. ನೀವೊಂದು 3 ನದಿಗಳ ಸಂಗಮದ ಸ್ನಾನಕ್ಕೋಸ್ಕರ ಕೋಟ್ಯಾಂತರ ಜನ ಬರ್ತಾರೆ ಅನ್ನುವಂಥದ್ದೇ ಒಂದು ವಿಶೇಷವಾದಂಥ ಸಂಗತಿ. ಆದರೆ ಪ್ರತಿದಿನ ಕೋಟ್ಯಾಂತರ ಜನ ಬಂದಾಗ ಎಲ್ಲೂ ಕೂಡ ವ್ಯವಸ್ಥೆಗೆ ಲೋಪ ಆಗದಂತೆ ಒಂದು ವ್ಯವಸ್ಥೆಯನ್ನು ಯೋಗಿ ಸರ್ಕಾರ ಇವತ್ತು ಮಾಡಿರುವಂಥದ್ದು ಒಂದು ಅದ್ಭುತವಾದಂಥ ಕಾರ್ಯ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ರೀತಿಯಾದಂಥ ಧಾರ್ಮಿಕತೆಯ ಚಟುವಟಿಕೆಯ ಮುಖಾಂತರ ಜಗತ್ತನ್ನು ನಾವು ಗೆದ್ದಂಥವ್ರು. ನಾವು ಯುದ್ಧದ ಮುಖಾಂತರ ಜಗತ್ತನ್ನು ಗೆಲ್ಲಿಲ್ಲ. ಹಿನ್ನೆಲೆಯಲ್ಲಿ ಜಗತ್ತಿನ ಜನ ಮತ್ತೊಮ್ಮೆ ಭಾರತವನ್ನು ನೋಡುವಂಥ ಪರಿಸ್ಥಿತಿ ಈ ಕುಂಭಮೇಳದ ಮುಖಾಂತರ ಆಗಿದೆ ಅಂತ ನಂಗೆ ಅನ್ಸುತ್ತೆ. ಸರ್, ನಮ್ಮ ಈ ಜನ್ಮ ಇದೆಯಲ್ಲ, ಸುಮಾರು 144 ವರ್ಷಕ್ಕೊಮ್ಮೆ ಬರುವಂಥ ಈ ಮಹಾ ಕುಂಭಮೇಳ ನಮ್ಮ ಮಕ್ಕಳಿಗೂ ಕೂಡ ಮುಂದಿನ ಸಲ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಇಲ್ಲಿ ಬಂದಿರುವಂಥ ಸಾಧು ಸಂತರು, ನಾಗಸಾಧುಗಳು, ಅಘೋರಿಗಳು ಕೂಡ ಮುಂದಿನ ಸಲದ ಮಹಾಕುಂಭದಲ್ಲಿ ಇರ್ತಾರೆ ಅಂತೇಳಿ ಹೇಳುವಂಥ ಯಾವುದೇ ಸಂದರ್ಭ ಇರೋದಿಲ್ಲ. ನಾವೆಷ್ಟು ಪುಣ್ಯವಂತರು. ಅಯೋಧ್ಯೆಯಲ್ಲಿ 500 ವರ್ಷದ ನಂತರ ರಾಮನನ್ನ ಆ ಪುಣ್ಯ ಜಾಗದಲ್ಲಿ ಪ್ರತಿಷ್ಠಾಪನೆ ಆಗಿ ನೋಡುವಂಥ ಅವಕಾಶ ಸಿಕ್ತು. 144 ವರ್ಷದ ನಂತರ ಮಹಾಕುಂಭದಲ್ಲಿ ಪುಣ್ಯ ಸ್ನಾನ ಮಾಡುವಂಥ ಅವಕಾಶ ಸಿಕ್ತು. ನಮ್ಮ ಜನ್ಮ ಎಷ್ಟು ಸಾರ್ಥಕ ಸರ್, ನಾವೆಲ್ಲರೂ. ಅಲ್ಲ, ಸಹಜವಾಗಿ ನಮ್ಮ ಕಾಲಾವಧಿಯಲ್ಲಿ ಇದೆಲ್ಲದನ್ನು ಕೂಡ ನೋಡುವಂಥ ಅವಕಾಶ. 500 ವರ್ಷಗಳ ನಂತರ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗಿರುವಂಥದ್ದು. 144 ವರ್ಷದ ನಂತರ ಮಹಾಕುಂಭ ಮೇಳದಲ್ಲಿ ಭಾಗವಹಿಸುವಂಥ ಅವಕಾಶ. ನಾನು ನನ್ನ ಪತ್ನಿ ಮಹಾಕುಂಭ ಮೇಳಕ್ಕೆ ಬಂದಿದ್ದೆ. ಮಕ್ಕಳನ್ನು ಕರ್ಕೊಂಡು ಬಂದಿರಲಿಲ್ಲ, ರಶ್ ಇರುತ್ತೇನೋ ಅಂತ. ಆದರೆ ಇಲ್ಲಿಯ ವ್ಯವಸ್ಥೆಗಳು ನೋಡಿದಾಗ ಸಣ್ಣ ಮಕ್ಕಳು ಕೂಡ ಆರಾಮಾಗಿ ಬರುವಂಥ ಪರಿಸ್ಥಿತಿ ಇದೆ. ಈಗ ಹೋದ ನಂತರ ನಾನು ಮತ್ತೆ ನಮ್ಮ ಮಕ್ಕಳನ್ನು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾನು ಮಾಡೋನಿದ್ದೇನೆ. ಯಾವುದೇ ರೀತಿಯಾದಂಥ ಕಿಂಚಿತ್ ತೊಂದರೆ ಇಲ್ಲ ಇಲ್ಲಿ. ನಾನು ಕರ್ನಾಟಕದ ಜನರಿಗೆ ಅದನ್ನೇ ವಿನಂತಿ ಮಾಡೋದು, ಊಹಾಪೋಹಗಳಿಗೆ ಎಲ್ಲೂ ಕೂಡ ಆಸ್ಪದವನ್ನು ಕೊಡದಲೆ ಒಂದು ಸುಂದರವಾದಂಥ ವ್ಯವಸ್ಥೆ ಇದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಲಿ, ಸಮಸ್ಯೆಗಳಿಲ್ಲ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಇಲ್ಲಿಗೆ ಬರಬೇಕು. 144 ವರ್ಷದ ನಂತರ ನಮ್ಮ ಮಕ್ಕಳು ಬಿಡಿ, ನಮ್ಮ ಮೊಮ್ಮಕ್ಕಳ ಕಾಲಕ್ಕೂ ಕೂಡ ಈ ಮಹಾಕುಂಭ ಮೇಳ ಬರೋದಿಲ್ಲ. ಹಾಗಾಗಿ ಈ ಪುಣ್ಯ ಸ್ನಾನವನ್ನು ಮಾಡುವಂಥ ಅವಕಾಶವನ್ನು ಯಾರೋ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಕರ್ನಾಟಕದ ಜನರಿಗೆ ಹೇಳ್ತಾ ಇದ್ದೇನೆ. ಇನ್ನೊಂದು ವಿಚಾರ, ಈಗ ಈ ಎಲ್ಲ ವ್ಯವಸ್ಥೆಗಳು, ಈ ಎಲ್ಲ ಅಚ್ಚುಕಟ್ಟಾದಂಥ ಈ ಎಲ್ಲ ಸೌಕರ್ಯಗಳನ್ನೆಲ್ಲ ನೋಡಿದಾಗ ಪ್ರತಿಪಕ್ಷ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ, ಕೆಲವರು ಸರಿಯಾದಂಥ ವ್ಯವಸ್ಥೆ ಮಾಡದೆ ಅಲ್ಲಲ್ಲೇ ಮಲಗ್ತಾ ಇದ್ದಾರೆ, ಆ ಚಳಿಯಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಿಲ್ಲ. ಈ ರೀತಿಯ ಕುಹಕಗಳು, ಈ ರೀತಿಯ ಅಣಕಗಳು ಕೂಡ ಮಹಾಕುಂಭದ ಬಗ್ಗೆ ಕೇಳಿ ಬರ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋಡಿ, ಇದರಲ್ಲಿ ಟೀಕೆಗಳನ್ನು ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಒಂದು ಜಾಗದಲ್ಲಿ 1 ಕೋಟಿ 2 ಕೋಟಿ ಜನ ಏಕಕಾಲದಲ್ಲಿ ಬಂದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹಜವಾಗಿರುವಂಥದ್ದೇ. ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ, ಸ್ವಚ್ಛತೆಗೋಸ್ಕರ ಎಷ್ಟು ದೊಡ್ಡ ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಒಂದೇ ಒಂದು ಪೇಪರ್ ಸಿಗೋದಿಲ್ಲ, ಒಂದೇ ಒಂದು ಪ್ಲಾಸ್ಟಿಕ್ ಇಡೀ ಆವರಣದಲ್ಲಿ ನಾನೆಲ್ಲೂ ಕೂಡ ನೋಡಲಿಲ್ಲ. ಇಷ್ಟು ದೊಡ್ಡ ವ್ಯವಸ್ಥೆ ಇದೆ. ಧೂಳಿರ್ಬೋದು, ಸಣ್ಣ ಪುಟ್ಟ ವ್ಯತ್ಯಾಸ ಇಷ್ಟು ಜನ ಬಂದಾಗ ಸಹಜವಾಗಿ ಇದ್ದಿದ್ದೆ. ಹಾಗಾಗಿ ವಾತಾವರಣದಲ್ಲಿ ಚಳಿ ಇದ್ದಾಗ ಚಳಿ ಇದ್ದೇ ಇರ್ತದೆ. ಹಾಗಾಗಿ ಕಾಂಗ್ರೆಸ್ನವರಿಗೆ ಅಥವಾ ಇನ್ಯಾರೋ ವಿರೋಧಿಗಳಿಗೆ ಇನ್ನು ಈ ವ್ಯವಸ್ಥೆಯನ್ನು ನೋಡಿ ಚಳಿಯಾಗಿರ್ಬೋದೇ ವಿನ ವಾತಾವರಣದಲ್ಲಿ ಏನು ಸಮಸ್ಯೆ ನಮಗೇನಾಗಿಲ್ಲ. ಎಲ್ಲೂ ಕೂಡ ಜಾಮ್ ಆಗಿದಂಥ ವ್ಯವಸ್ಥೆಗಳಿರಲಿಲ್ಲ. ಅದ್ಭುತವಾದಂಥ ವ್ಯವಸ್ಥೆ
ಮತ್ತು ನದಿ ದಂಡೆಯ ಮೇಲೆ ಇಷ್ಟು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ನದಿ ಮೇಲೇನೆ. ಹಾಗಾಗಿ ಒಂದು ಸರ್ಕಾರದ ಜೊತೆಗೆ ಭಗವಂತನೂ ಕೂಡ ಈ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದ್ದಾನೆ. ಹಾಗಾಗಿ ಇಷ್ಟು ಸುಂದರವಾದಂಥ ವ್ಯವಸ್ಥೆಯನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಕರ್ನಾಟಕದಿಂದ ಬರುವಂಥ ಯಾತ್ರಿಕರಿಗೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ, ಬೇರೆ ಎಲ್ಲ ರಾಜ್ಯಗಳ ಸರ್ಕಾರವೂ ಕೂಡ ವಿಶೇಷವಾದಂಥ ಯಾತ್ರಿಕರಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದೆ, ಅಚ್ಚುಕಟ್ಟಾಗಿ ಮಾಡಿದೆ. ನಮ್ಮ ಕರ್ನಾಟಕ ಸರ್ಕಾರ ಮಾಡಿಲ್ಲ ಅನ್ನೋದಕ್ಕಿಂತಲೂ ಇಲ್ಲಿ ವ್ಯವಸ್ಥೆಗಳು ಬೇರೆ ಎಲ್ಲ ಇದ್ದಾವೆ. ಅದ್ರ ಹೊರತಾಗಿ ಕರ್ನಾಟಕದ ಯಾತ್ರಿಕರಿಗೆ ಬರುವವರಿಗೆ ತಾವು ಏನು ಹೇಳ್ತೀರಿ? ತಮ್ಮ ಅನುಭವವನ್ನು ಅವರಿಗೆ ಹೇಳೋದಾದರೆ, ಅಥವಾ ಅವರಿಗೆ ತಾವು ಏನು ಅಶ್ಯೂರೆನ್ಸ್ ಕೊಡ್ತೀರಿ, ಏನು ಭರವಸೆ ಕೊಡ್ತೀರಿ ಸರ್? ಇಲ್ಲಿ ಭಾಳ ನಿಶ್ಚಿಂತೆಯಿಂದ ಈ ಮಹಾಕುಂಭಮೇಳದಲ್ಲಿ ಜನ ಬರ್ಬೋದು. ಯಾವುದೇ ರೀತಿಯಾದಂಥ ತೊಂದರೆಗಳಿರಲಿಲ್ಲ. ನಮಗದು ಗಮನಕ್ಕೆ ಬರಲಿಲ್ಲ. ಅಷ್ಟು ವ್ಯವಸ್ಥೆಗಳು ಇಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿತ್ತು. ಯಾವುದೇ ರೀತಿಯ ತೊಂದರೆ ಇಲ್ಲ. ಗಾರ್ಡ್ಗಳಿದೆ, ವ್ಯವಸ್ಥೆಗಳಿದೆ, ವಿದ್ಯುತ್ತಿನ ವ್ಯವಸ್ಥೆಗಳಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಅಲ್ಲಲ್ಲಿ ಊಟದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಹಾಗಾಗಿ ನಿಮ್ಮ ವ್ಯವಸ್ಥೆನಲ್ಲಿ ನೀವು ಬನ್ನಿ, ಮಹಾಕುಂಭಮೇಳದಲ್ಲಿ ಪಾಲ್ಗೊಳ್ಳಿ, ಇದನ್ನು ನೋಡಬೇಕು. ಈ ಪುಣ್ಯ ಕಾರ್ಯದಲ್ಲಿ, ಈ ಮೋಕ್ಷ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗೋಣ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ನೋಡಿ, ಇದು ಸುನಿಲ್ ಕುಮಾರ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಪ್ರತಿದಿನವೂ ಕೂಡ ಭಾರಿ ಭಾರಿ ಜನಸ್ತೋಮದೊಂದಿಗೆ, ಜನಪ್ರವಾಹದೊಂದಿಗೆ, ಹಿಂದೂ ಸುನಾಮಿಯೊಂದಿಗೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇದೆ. ದಕ್ಷಿಣ ಭಾರತದಿಂದ ಹಲವಾರು ಜನ, ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಕೋಟ್ಯಾಂತರ ಜನ ಪುಣ್ಯ ಸ್ನಾನವನ್ನು ಮಾಡಿ ತಮ್ಮ ಪಾಪ ಕರ್ಮಗಳಿಂದ ಮೋಕ್ಷವನ್ನು ಪಡಿತಾ ಇದ್ದಾರೆ. ಮಾನ್ಯ ದಕ್ಷಿಣ ಭಾರತದ ಸುನಿಲ್ ಕುಮಾರ್ ಅವರು, ಮಾನ್ಯ ಶಾಸಕರು, ಕರ್ನಾಟಕದಿಂದ ಮಾನ್ಯ ಶಾಸಕರು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹೇಗಿದೆ ಕುಂಭಮೇಳ, ಪುಣ್ಯ ಸ್ನಾನದ ಬಗ್ಗೆ ಏನು ಹೇಳ್ತಾರೆ, ಕರ್ನಾಟಕದಲ್ಲಿ ಮಹಾಕುಂಭಮೇಳದ ಬಗ್ಗೆ ಏನು ಚರ್ಚೆ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ತೆ. ಯಾವಾಗ ಬಂದ್ರಿ ಮಹಾಕುಂಭಮೇಳಕ್ಕೆ? ಪಾವಿತ್ರ್ಯ ಪುಣ್ಯ ಸ್ನಾನ ಆಯ್ತಾ ತಮ್ಮದು? ನಿನ್ನೆ ಕುಟುಂಬ ಸಮೇತರಾಗಿ ಮಹಾಕುಂಭಮೇಳಕ್ಕೆ ಬಂದಿದ್ದೇನೆ. ನಿನ್ನೆ ಸಂಜೆಯೇ ಪುಣ್ಯ ಸ್ನಾನವನ್ನು ಮಾಡುವಂಥ ಸೌಭಾಗ್ಯ ನನ್ನ ಪಾಲಿಗೆ ಸಿಕ್ಕಿದೆ. ಈ ವ್ಯವಸ್ಥೆ, ಈ ಜನಸ್ತೋಮ, ಇಲ್ಲಿಯ ಪರಿಸರ, ಇದನ್ನು ನೋಡಿದಾಗ ಒಂದು ರೋಮಾಂಚನವಾದಂಥ ಅನುಭವ. ಕೋಟ್ಯಾಂತರ ಜನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾರೆ ಅಂತಂದರೆ ಇದೊಂದು ಪವಾಡವೇ ಸರಿ. ನಾನು ಇಲ್ಲಿಯ ತನಕ 12 ವರ್ಷಕ್ಕೆ ನಡೆಯುವಂಥ ಕುಂಭಮೇಳಕ್ಕೂ ಕೂಡ ಬಂದಿರಲಿಲ್ಲ. ಆದರೆ ಇವತ್ತು ಮಹಾಕುಂಭಮೇಳವನ್ನು ನೋಡಿದಾಗ ಸಹಜವಾಗಿ ರೋಮಾಂಚಿತನಾಗಿದ್ದೇನೆ, ಪುಳಕಿತನಾಗಿದ್ದೇನೆ. ಸಮಸ್ತ ಹಿಂದೂ ಸಮಾಜದ ಬಂಧುಗಳು ಈ ಕುಂಭಮೇಳಕ್ಕೆ ಬರಬೇಕು ಅನ್ನುವಂಥ ಆಹ್ವಾನವನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಸುಮಾರು ಪ್ರತಿದಿನವೂ ಕೂಡ 1.5 ಇಂದ 2 ಕೋಟಿ ಜನ ಇಲ್ಲಿ ಬರ್ತಾರೆ, ಸ್ನಾನ ಮಾಡ್ತಾರೆ. ಇಷ್ಟು ದೊಡ್ಡ ಕಾರ್ಯಕ್ರಮ, ವಿಶ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಇದೇ ಮೊದಲು. ಇಲ್ಲಿನ ವ್ಯವಸ್ಥೆಗಳನ್ನು ನೋಡಿದಾಗ, ಇಲ್ಲಿನ ಒಂದು ಹಿಂದೂ ಸುನಾಮಿಯನ್ನು ನೋಡಿದಾಗ ಪ್ರಪಂಚಕ್ಕೆ ಒಂದು ಏನು ಸಂದೇಶ ಹೋಗ್ತಾ ಇದೆ ಮಹಾಕುಂಭಮೇಳದಿಂದ? ಅಲ್ಲ, ಭಾರತ ಪ್ರಸಿದ್ಧ ಆಗಿರುವಂಥದ್ದೇ ಇಲ್ಲಿರುವಂಥ ಸಾಂಸ್ಕೃತಿಕ ವೈಭವದ ಕಾರಣಕ್ಕೆ, ಇಲ್ಲಿಯ ಆಧ್ಯಾತ್ಮಿಕ ಚಿಂತನೆಯ ಕಾರಣಕ್ಕೆ ಜಗತ್ತಿನ ಮನಸ್ಸನ್ನು ನಾವೆಲ್ಲರೂ ಕೂಡ ಗೆದ್ದಂಥವ್ರು. ನೀವೊಂದು 3 ನದಿಗಳ ಸಂಗಮದ ಸ್ನಾನಕ್ಕೋಸ್ಕರ ಕೋಟ್ಯಾಂತರ ಜನ ಬರ್ತಾರೆ ಅನ್ನುವಂಥದ್ದೇ ಒಂದು ವಿಶೇಷವಾದಂಥ ಸಂಗತಿ. ಆದರೆ ಪ್ರತಿದಿನ ಕೋಟ್ಯಾಂತರ ಜನ ಬಂದಾಗ ಎಲ್ಲೂ ಕೂಡ ವ್ಯವಸ್ಥೆಗೆ ಲೋಪ ಆಗದಂತೆ ಒಂದು ವ್ಯವಸ್ಥೆಯನ್ನು ಯೋಗಿ ಸರ್ಕಾರ ಇವತ್ತು ಮಾಡಿರುವಂಥದ್ದು ಒಂದು ಅದ್ಭುತವಾದಂಥ ಕಾರ್ಯ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ರೀತಿಯಾದಂಥ ಧಾರ್ಮಿಕತೆಯ ಚಟುವಟಿಕೆಯ ಮುಖಾಂತರ ಜಗತ್ತನ್ನು ನಾವು ಗೆದ್ದಂಥವ್ರು. ನಾವು ಯುದ್ಧದ ಮುಖಾಂತರ ಜಗತ್ತನ್ನು ಗೆಲ್ಲಿಲ್ಲ. ಹಿನ್ನೆಲೆಯಲ್ಲಿ ಜಗತ್ತಿನ ಜನ ಮತ್ತೊಮ್ಮೆ ಭಾರತವನ್ನು ನೋಡುವಂಥ ಪರಿಸ್ಥಿತಿ ಈ ಕುಂಭಮೇಳದ ಮುಖಾಂತರ ಆಗಿದೆ ಅಂತ ನಂಗೆ ಅನ್ಸುತ್ತೆ. ಸರ್, ನಮ್ಮ ಈ ಜನ್ಮ ಇದೆಯಲ್ಲ, ಸುಮಾರು 144 ವರ್ಷಕ್ಕೊಮ್ಮೆ ಬರುವಂಥ ಈ ಮಹಾ ಕುಂಭಮೇಳ ನಮ್ಮ ಮಕ್ಕಳಿಗೂ ಕೂಡ ಮುಂದಿನ ಸಲ ಸಿಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಮತ್ತು ಇಲ್ಲಿ ಬಂದಿರುವಂಥ ಸಾಧು ಸಂತರು, ನಾಗಸಾಧುಗಳು, ಅಘೋರಿಗಳು ಕೂಡ ಮುಂದಿನ ಸಲದ ಮಹಾಕುಂಭದಲ್ಲಿ ಇರ್ತಾರೆ ಅಂತೇಳಿ ಹೇಳುವಂಥ ಯಾವುದೇ ಸಂದರ್ಭ ಇರೋದಿಲ್ಲ. ನಾವೆಷ್ಟು ಪುಣ್ಯವಂತರು. ಅಯೋಧ್ಯೆಯಲ್ಲಿ 500 ವರ್ಷದ ನಂತರ ರಾಮನನ್ನು ಆ ಪುಣ್ಯ ಜಾಗದಲ್ಲಿ ಪ್ರತಿಷ್ಠಾಪನೆ ಆಗಿ ನೋಡುವಂಥ ಅವಕಾಶ ಸಿಕ್ತು. 144 ವರ್ಷದ ನಂತರ ಮಹಾಕುಂಭದಲ್ಲಿ ಪುಣ್ಯ ಸ್ನಾನ ಮಾಡುವಂಥ ಅವಕಾಶ ಸಿಕ್ತು. ನಮ್ಮ ಜನ್ಮ ಎಷ್ಟು ಸಾರ್ಥಕ ಸರ್, ನಾವೆಲ್ಲರೂ. ಅಲ್ಲ, ಸಹಜವಾಗಿ ನಮ್ಮ ಕಾಲಾವಧಿಯಲ್ಲಿ ಇದೆಲ್ಲದನ್ನು ಕೂಡ ನೋಡುವಂಥ ಅವಕಾಶ. 500 ವರ್ಷಗಳ ನಂತರ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗಿರುವಂಥದ್ದು. 144 ವರ್ಷದ ನಂತರ ಮಹಾಕುಂಭಮೇಳದಲ್ಲಿ ಭಾಗವಹಿಸುವಂಥ ಅವಕಾಶ. ನಾನು ನನ್ನ ಪತ್ನಿ ಮಹಾಕುಂಭ ಮೇಳಕ್ಕೆ ಬಂದಿದ್ದೆ. ಮಕ್ಕಳನ್ನು ಕರ್ಕೊಂಡು ಬಂದಿರಲಿಲ್ಲ, ರಶ್ ಇರುತ್ತೇನೋ ಅಂತ. ಆದರೆ ಇಲ್ಲಿಯ ವ್ಯವಸ್ಥೆಗಳು ನೋಡಿದಾಗ ಸಣ್ಣ ಮಕ್ಕಳು ಕೂಡ ಆರಾಮಾಗಿ ಬರುವಂಥ ಪರಿಸ್ಥಿತಿ ಇದೆ. ಈಗ ಹೋದ ನಂತರ ನಾನು ಮತ್ತೆ ನಮ್ಮ ಮಕ್ಕಳನ್ನು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾನು ಮಾಡೋನಿದ್ದೇನೆ. ಯಾವುದೇ ರೀತಿಯಾದಂಥ ಕಿಂಚಿತ್ತು ತೊಂದರೆ ಇಲ್ಲ ಇಲ್ಲಿ. ನಾನು ಕರ್ನಾಟಕದ ಜನರಿಗೆ ಅದನ್ನೇ ವಿನಂತಿ ಮಾಡೋದು, ಊಹಾಪೋಹಗಳಿಗೆ ಎಲ್ಲೂ ಕೂಡ ಆಸ್ಪದವನ್ನು ಕೊಡದಲೆ ಒಂದು ಸುಂದರವಾದಂಥ ವ್ಯವಸ್ಥೆ ಇದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಲಿ,
ಸಮಸ್ಯೆಗಳಿಲ್ಲ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಇಲ್ಲಿಗೆ ಬರಬೇಕು. 144 ವರ್ಷದ ನಂತರ ನಮ್ಮ ಮಕ್ಕಳು ಬಿಡಿ, ನಮ್ಮ ಮೊಮ್ಮಕ್ಕಳ ಕಾಲಕ್ಕೂ ಕೂಡ ಈ ಮಹಾಕುಂಭ ಮೇಳ ಬರೋದಿಲ್ಲ. ಹಾಗಾಗಿ ಈ ಪುಣ್ಯ ಸ್ಥಾನವನ್ನು ಮಾಡುವಂಥ ಅವಕಾಶವನ್ನು ಯಾರೋ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಕರ್ನಾಟಕದ ಜನರಿಗೆ ಹೇಳ್ತಾ ಇದ್ದೇನೆ. ಇನ್ನೊಂದು ವಿಚಾರ, ಈಗ ಈ ಎಲ್ಲ ವ್ಯವಸ್ಥೆಗಳು, ಈ ಎಲ್ಲ ಅಚ್ಚುಕಟ್ಟಾದಂಥ ಈ ಎಲ್ಲ ಸೌಕರ್ಯಗಳನ್ನೆಲ್ಲ ನೋಡಿದಾಗ ಪ್ರತಿಪಕ್ಷ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ, ಕೆಲವರು ಸರಿಯಾದಂಥ ವ್ಯವಸ್ಥೆ ಮಾಡದೆ ಅಲ್ಲಲ್ಲೇ ಮಲಗ್ತಾ ಇದ್ದಾರೆ, ಆ ಚಳಿಯಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಿಲ್ಲ. ಈ ರೀತಿಯ ಕುಹಕಗಳು, ಈ ರೀತಿಯ ಅಣಕಗಳು ಕೂಡ ಮಹಾಕುಂಭದ ಬಗ್ಗೆ ಕೇಳಿ ಬರ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋಡಿ, ಇದರಲ್ಲಿ ಟೀಕೆಗಳನ್ನು ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಒಂದು ಜಾಗದಲ್ಲಿ 1 ಕೋಟಿ 2 ಕೋಟಿ ಜನ ಏಕಕಾಲದಲ್ಲಿ ಬಂದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹಜವಾಗಿರುವಂಥದ್ದೇ. ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ, ಸ್ವಚ್ಛತೆಗೋಸ್ಕರ ಎಷ್ಟು ದೊಡ್ಡ ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಒಂದೇ ಒಂದು ಪೇಪರ್ ಸಿಗೋದಿಲ್ಲ, ಒಂದೇ ಒಂದು ಪ್ಲಾಸ್ಟಿಕ್ ಇಡೀ ಆವರಣದಲ್ಲಿ ನಾನೆಲ್ಲೂ ಕೂಡ ನೋಡಲಿಲ್ಲ. ಇಷ್ಟು ದೊಡ್ಡ ವ್ಯವಸ್ಥೆ ಇದೆ. ಧೂಳಿರ್ಬೋದು, ಸಣ್ಣ ಪುಟ್ಟ ವ್ಯತ್ಯಾಸ ಇಷ್ಟು ಜನ ಬಂದಾಗ ಸಹಜವಾಗಿ ಇದ್ದಿದ್ದೆ. ಹಾಗಾಗಿ ವಾತಾವರಣದಲ್ಲಿ ಚಳಿ ಇದ್ದಾಗ ಚಳಿ ಇದ್ದೇ ಇರ್ತದೆ. ಹಾಗಾಗಿ ಕಾಂಗ್ರೆಸ್ನವರಿಗೆ ಅಥವಾ ಇನ್ಯಾರೋ ವಿರೋಧಿಗಳಿಗೆ ಇನ್ನು ಈ ವ್ಯವಸ್ಥೆಯನ್ನು ನೋಡಿ ಚಳಿಯಾಗಿರ್ಬೋದೇ ವಿನ ವಾತಾವರಣದಲ್ಲಿ ಏನು ಸಮಸ್ಯೆ ನಮಗೇನಾಗಿಲ್ಲ. ಎಲ್ಲೂ ಕೂಡ ಜಾಮ್ ಆಗಿದಂಥ ವ್ಯವಸ್ಥೆಗಳಿರಲಿಲ್ಲ. ಅದ್ಭುತವಾದಂಥ ವ್ಯವಸ್ಥೆ ಮತ್ತು ನದಿ ದಂಡೆಯ ಮೇಲೆ ಇಷ್ಟು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ನದಿ ಮೇಲೇನೆ. ಹಾಗಾಗಿ ಒಂದು ಸರ್ಕಾರದ ಜೊತೆಗೆ ಭಗವಂತನೂ ಕೂಡ ಈ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದ್ದಾನೆ. ಹಾಗಾಗಿ ಇಷ್ಟು ಸುಂದರವಾದಂಥ ವ್ಯವಸ್ಥೆಯನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಕರ್ನಾಟಕದಿಂದ ಬರುವಂಥ ಯಾತ್ರಿಕರಿಗೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ, ಬೇರೆ ಎಲ್ಲ ರಾಜ್ಯಗಳ ಸರ್ಕಾರವೂ ಕೂಡ ವಿಶೇಷವಾದಂಥ ಯಾತ್ರಿಕರಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದೆ, ಅಚ್ಚುಕಟ್ಟಾಗಿ ಮಾಡಿದೆ. ನಮ್ಮ ಕರ್ನಾಟಕ ಸರ್ಕಾರ ಮಾಡಿಲ್ಲ ಅನ್ನೋದಕ್ಕಿಂತಲೂ ಇಲ್ಲಿ ವ್ಯವಸ್ಥೆಗಳು ಬೇರೆಲ್ಲ ಇದ್ದಾವೆ. ಅದ್ರ ಹೊರತಾಗಿ ಕರ್ನಾಟಕದ ಯಾತ್ರಿಕರಿಗೆ ಬರುವವರಿಗೆ ತಾವು ಏನು ಹೇಳ್ತೀರಿ? ತಮ್ಮ ಅನುಭವವನ್ನು ಅವ್ರಿಗೆ ಹೇಳೋದಾದರೆ, ಅಥವಾ ಅವರಿಗೆ ತಾವು ಏನು ಅಶ್ಯೂರೆನ್ಸ್ ಕೊಡ್ತೀರಿ, ಏನು ಭರವಸೆ ಕೊಡ್ತೀರಿ ಸರ್? ಇಲ್ಲಿ ಭಾಳ ನಿಶ್ಚಿಂತೆಯಿಂದ ಈ ಮಹಾಕುಂಭ ಮೇಳದಲ್ಲಿ ಜನ ಬರ್ಬೋದು. ಯಾವುದೇ ರೀತಿಯಾದಂಥ ತೊಂದರೆಗಳಿರಲಿಲ್ಲ. ನಮಗದು ಗಮನಕ್ಕೆ ಬರಲಿಲ್ಲ. ಅಷ್ಟು ವ್ಯವಸ್ಥೆಗಳು ಇಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿತ್ತು. ಯಾವುದೇ ರೀತಿಯ ತೊಂದರೆ ಇಲ್ಲ. ಗಾರ್ಡ್ಗಳಿದೆ, ವ್ಯವಸ್ಥೆಗಳಿದೆ, ವಿದ್ಯುತ್ತಿನ ವ್ಯವಸ್ಥೆಗಳಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಅಲ್ಲಲ್ಲಿ ಊಟದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಹಾಗಾಗಿ ನಿಮ್ಮ ವ್ಯವಸ್ಥೆನಲ್ಲಿ ನೀವು ಬನ್ನಿ, ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳಿ, ಇದನ್ನು ನೋಡಬೇಕು. ಈ ಪುಣ್ಯ ಕಾರ್ಯದಲ್ಲಿ, ಈ ಮೋಕ್ಷ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗೋಣ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ನೋಡಿ, ಇದು ಸುನಿಲ್ ಕುಮಾರ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ.